ರೇಣುಕಾ ಯಲ್ಲಮ್ಮ ದೇವಿಯ ಜನಪ್ರಿಯ ಸಂಸ್ಕೃತಿ. ಜೋಗಪ್ಪ ಸಮುದಾಯವು ರೇಣುಕಾ ಯಲ್ಲಮ್ಮ ದೇವಿ ಸೇವೆಗೆ ಮೀಸಲಾಗುವ ಟ್ರಾನ್ಸ್ಜೆಂಡರ್ ವ್ಯಕ್ತಿ ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಸಮುದಾಯ ಐತೆ, ಆ ಸಮುದಾಯ ಹೆಸರು ಜೋಗಪ್ಪ ಸಮುದಾಯ. ಇವ್ರು ಏನು ಮಾಡ್ತಾರೆ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಿ ಸೇವೆಗೆ ಮೀಸಲಾಗಿರೋ ಟ್ರಾನ್ಸ್ಜೆಂಡರ್ ವ್ಯಕ್ತಿ ಒಳಗೊಂಡಿರ್ತಾರೆ ಅಂತ ಹೇಳ್ಬೋದು. ಜನಪದ ಪ್ರಕಾರ ಜೋಗಪ್ಪ ಸಮುದಾಯವು ಸದಸ್ಯರು ದೇವತೆಯೊಂದಿಗೆ ಆಧ್ಯಾತ್ಮಿಕವಾಗಿ ವಿವಾಹವಾದರು ಎಂದು ಪರಿಗಣಿಸಲಾಗ್ತಾರೆ. ಅಂದರೆ ಈ ಜೋಗಪ್ಪ ಸಮಾಧಿ ಐತಲ್ಲ, ಅವ್ರ ಸದಸ್ಯರು ಅವರು ಸದಸ್ಯರನ್ನು ದೇವತೆಯೊಂದಿಗೆ ಆಧ್ಯಾತ್ಮಿಕವಾಗಿ ಇವ್ರು ವಿವಾಹವಾಗ್ತಾರೆ ಅಂತ ಪರಿಗಣಿಸ್ತಾರೆ ಹೇಳ್ಬೋದು. ಈ ಟ್ರಾನ್ಸ್ಜೆಂಡರ್ ಮಹಿಳೆಯರು ತಮ್ಮ ರೂಪಾಂತರವಾದ ಸಮೂಹದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯೊಂದಿಗೆ ಸ್ವಚ್ಛೆಯಿಂದ ತಮ್ಮನ್ನು ಅರ್ಪಿಸಿಕೊಳ್ತಾರೆ. ಅಂದರೆ ಈ ಟ್ರಾನ್ಸ್ಜೆಂಡರ್ ಈ ಜೋಗಪ್ಪ ಸಮುದಾಯದೊಳಗೆ ಮಹಿಳೆಯರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಆ ರೇಣುಕಾ ಯಲ್ಲಮ್ಮ ದೇವಿಗೆ ತಮ್ಮನ್ನು ತಾವು ಏನು ಮಾಡ್ತಾರೆ, ಅರ್ಪಿಸ್ಕೊಳ್ತಾರೆ. ತಮಗೆ ತಾವು ರೂಪಾಂತರವಾಗಿ ಅವರು ತಮ್ಮ ಏನು ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ಅವರು ಏನು ಮಾಡ್ತಾರೆ, ಅರ್ಪಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ನೆರೆ ಪ್ರದೇಶದಲ್ಲಿ ಕಂಡುಬರುವ ಸಾಂಸ್ಕೃತಿಕ ಸಂಪ್ರದಾಯ ಅನುಸರಿಸ್ತಾರೆ. ಇವರು ಜೋಗಪ್ಪ ಸಮುದಾಯ ಇದ್ದಾರಲ್ಲ, ಇವ್ರು ಏನು ಮಾಡ್ತಾರೆ ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ನೆರೆ ಪ್ರದೇಶಗಳಲ್ಲಿ ಕಂಡುಬರುವ ಸಂಸ್ಕೃತಿ ಸಂಪ್ರದಾಯ ಅನುಸರಿಸ್ತಾರೆ. ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಪ್ರದೇಶದಲ್ಲಿ ಅವರು ಸಂಪ್ರದಾಯದ ಇದ್ದಾವಲ್ಲ, ಅವರು ಏನು ಮಾಡ್ತಾರೆ, ಜೋಗಪ್ಪ ಸಮುದಾಯ ಅವರು ಅನುಸರಿಸ್ತಾರೆ, ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಚೌಡಿಕಿ, ಶ್ರುತಿ, ಮಧುರ ಸ್ವರಗಳ ಜೊತೆಗೆ ನಾವು ಭಿಕ್ಷೆ ಬೇಡುತ್ತಾ ದಂತಕಥೆಯನ್ನು ಹಾಡುತ್ತವೆ ಮತ್ತು ಪ್ರದರ್ಶಿಸ್ತವೆ. ನಮ್ಮ ಪ್ರದರ್ಶನ ಮೂಲಕ ನಾವು ಪ್ರಜಾ ದೈವಿಕತೆಯನ್ನು ಹಂಚಿಕೊಳ್ಳುವಾಗ ಜನರು ತಮ್ಮನ್ನು ಅವಳ ಆತ್ಮದ ಸಾಗಾಣಿಕೆದಾರ ಅಂತ ಮಾತ್ರವಲ್ಲದೆ ಅವಳ ಜೀವನ ಕಥೆಯನ್ನು ಹಂಚಿಕೊಳ್ಳುವ ಸಂದೇಹವಾಗುವುದು ಅಂತ ಧ್ವನಿಗಳಾಗಿ ಗ್ರಹಿಸ್ತಾರೆ. ಗೊತ್ತಲ್ಲ, ಈ ಜೋಗಪ್ಪ ಸಮಯದ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ನಾವು ಭಿಕ್ಷೆ ಬೇಡುತ್ತಾ ದಂತಕಥೆನ ಹೇಳ್ತಾರೆ. ದಂತಕಥೆನ ಅವರು ಹಾಡು ಮುಖ ಅವರು ಹೇಳ್ತಾರೆ ಮತ್ತು ಪ್ರದರ್ಶನ ಮಾಡ್ತಾರೆ. ನಮ್ಮ ಪ್ರದರ್ಶನ ಮೂಲಕ ನಾವು ದೇವತೆ ಕಥೆ ಕೂಡ ಅವರು ಹಂಚಿಕೊಳ್ತಾರೆ. ಜನರು ತಮ್ಮನ್ನು ಅವಳು ಆತ್ಮದ ಸಾಗಾಣಿಕೆದಾರ ಅಂತ ಅಭಿಪ್ರಾಯ ಪಡ್ತಾರೆ. ಅವಳ ಜೀವನ ಕಥೆಯನ್ನು ಹಂಚಿಕೊಳ್ಳೋ ಸಂದೇಹವಾಕರು ಅಂತ ಹೇಳ್ತಾರೆ ಮತ್ತು ಧ್ವನಿಗಳಾಗಿ ಗ್ರಹಿಸ್ತಾರೆ ಅಂತ ಹೇಳ್ಬೋದು. ಇನ್ನು ರೇಣುಕಾ ಯಲ್ಲಮ್ಮ ದೇವಿ ಕಥೆಯನ್ನು ಭಾಳ ಇದೆ, ಸ್ವಲ್ಪ ಆಗಿ ನೋಡೋಣ. ಇನ್ನೂ ಕತೆ ಭಾಳ ಇದೆ. ಥ್ಯಾಂಕ್ ಯು ಸೊ ಮಚ್. ಮುದ್ದೆ ಇತ್ತು.